ಅಪ್ಪ ಬಾಲ್ಯದಲ್ಲಿ ಅಪ್ಪ ಜಾಸ್ತಿ ಅಪ್ಪ ಅಂದ್ರೆ ಭಯನಾ ಅಥವಾ ಅಪ್ಪ ಅಂದ್ರೆ ಯಾವ ರೀತಿ ಅಥವಾ ಅಮ್ಮ ಮತ್ತು ಅಪ್ಪ ಇಬ್ಬರಲ್ಲಿ ಹೇಗೆ ನಿಮ್ಮ ನನ್ನ ಪ್ರಪಂಚನೇ ನಮ್ಮ ಅಪ್ಪ ಅಮ್ಮ. ಇವತ್ತು ನನಗೆ ಅರ್ಧ ಮಾತ್ರ ಪ್ರಪಂಚ ಇರೋದು. ಐ ಲಾಸ್ಟ್ ಮೈ ಮದರ್ ಒಂದು 2 ವರ್ಷದ ಹಿಂದೆ ತಾಯಿ ಕಳ್ಕೊಂಡೆ. ನನಗೆ ನೆನಪಿರೋವಾಗಿಂದ ಇಲ್ಲಿವರೆಗೂ ನಮ್ಮ ಅಪ್ಪ ಅಮ್ಮನ ಜೊತೆಗೆ ಇದ್ದೀನಿ. ಇವತ್ತು ನಾನು ನಮ್ಮ ತಂದೆ ಜೊತೆಗಿದ್ದೀನಿ. ನಾನು ಐ ಲಿವ್ ವಿತ್ ದೆಮ್. ಐ ಹ್ಯಾವ್ ಬೀನ್ ಲಿವ್ಡ್ ಅವ್ರ ಜೊತೆಗೇ. ಸೊ ಭಾಳಷ್ಟು ಅಟ್ಯಾಚ್ಮೆಂಟು ನನಗೆ ತಂದೆ ತಾಯಿ. ಅವ್ರು ಹೇಳಿದ್ರೆ ಆಯಿತು, ಫೈನಲ್. ನಮಗೆ ಅವ್ರಿಗಿಂತ ಬೇರೆ ಮಾತಿಲ್ಲ. ಅಪ್ಪ ಅಮ್ಮ ಏನು ಹೇಳ್ತಾರೆ ಅದನ್ನು ಕೇಳಿ. ಏನು ಪಾಠಗಳು, ಬದುಕಿನ ಬಗ್ಗೆ ಏನು ಪಾಠಗಳನ್ನು ಹೇಳ್ತಿದ್ರು? ಇಲ್ಲ, ಬದುಕು ಯಾವತ್ತೂ ನಮ್ಮ ಅಪ್ಪ ಏನಂದರೆ ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಒಳ್ಳೆಯವನಾಗಿ ಬದುಕಬೇಕು, ಇನ್ನೊಬ್ಬರಿಗೆ ನಮ್ಮಿಂದ ಸಹಾಯ ಮಾಡೋಕ್ಕಾಗದೆ ಹೋದರೂ ತೊಂದರೆ ಮಾಡಬಾರ್ದು. ಇಂಥವೆಲ್ಲ ಇದು ಬರೀ ಮಾತಲ್ಲ, ಎಲ್ಲರೂ ಹೇಳ್ತಾರೆ, ಇದು ಎಲ್ಲರ ಹತ್ರನೂ ಇರುತ್ತೆ ಈ ಮಾತು. ಬಟ್ ಅದನ್ನು ನಮಗೆ ಪ್ರಾಕ್ಟಿಕಲಾಗಿ ಅದನ್ನು ತೋರಿಸ್ಕೊಟ್ಟು ಯಾರೋ ಬಂದರೆ ಸಹಾಯ ಮಾಡಿ, ನಮ್ಮ ಕಣ್ಮುಂದೆ ಇವೆಲ್ಲ ನೋಡಿ ಬೆಳೆದಿದ್ದೀವಿ ನಾವು. ನಮ್ಮ ಹತ್ರ ಯಾರಾದರೂ ಬಂದರೆ ನಾವು ಆಯಿತು ಏನು ನೋಡಿ ಏನು ಮಾಡ್ಬೋದು ಅನ್ನೋದು ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ ದಟ್ ವಾಟ್ ವಿ ಕ್ಯಾನ್ ಡೂ, ಹೌ ವಿ ಕ್ಯಾನ್ ಹೆಲ್ಪ್ ದಮ್. ಸೊ ಈ ಒಂದು ಉದ್ದೇಶವನ್ನೇ ನಮ್ಮನ್ನು ಬೆಳೆಸ್ಕೊಂಡು ತಗೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಸಮಾಜ ಸೇವೆ ಅನ್ನೋದು ನಮ್ಮಲ್ಲಿ ಒಂಥರ ಒಂದು ಇನ್ಬಾರ್ನ್ ಆಗಿ ಬಂದಿದೆ. ಇವತ್ತು ನಾನು ರಾಜಕಾರಣಿ ಅಂತ ಯಾರಿಗೂ ಹೇಳಲ್ಲ. ಐ ಆಮ್ ಎ ಸೋಷಿಯಲ್ ವರ್ಕರ್. ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡುವಂಥದ್ದು, ಸಮಾಜ ಸೇವೆ ಮಾಡುವಂಥದ್ದು, ಇವೇ ಮನೋಭಾವನೆಯನ್ನು ಇಟ್ಕೊಂಡೇ ಬಂದಿರುವಂಥದ್ದು. ಅವಕಾಶ ಸಿಕ್ತು, ಶಾಸಕನಾಗಲಿಕ್ಕಾಯಿತು, ಇದು ಇನ್ನೊಂದಾಯಿತು. ಸೊ ಅದನ್ನು ನಾನು ಅದೇ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀನಿ ನಾನು ಇವತ್ತು ಕೂಡ. ಬಟ್ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಯ ಹಂತಕ್ಕೆ ಬಂದಂಥ ವಿಚಾರಕ್ಕೆ ಬಂದಾಗ ಯಾರು ಬಹಳ ಮೇನ್ ರೋಲ್, ಯಾವ ಲೀಡರ್ಗಳು ನಿಮಗೆ? ನನಗೆ ಭಾಳ ಲೀಡ್ರು ಅಂತ ನಾನು ಒಪ್ಕೊಂಡಿದ್ದರೆ ಎಸ್ ಎಂ ಕೃಷ್ಣ. ನಮ್ಗೆ ಭಾಳ ನಮಗೆ ಅಂದರೆ ವೈಯಕ್ತಿಕವಾಗಿ ಭಾಳ ಹತ್ರ ಕೂಡ ನಾನು ಎಸ್ ಎಂ ಕೃಷ್ಣ ಅವ್ರಿಗಿದ್ದೆ. ಜೊತೆಗೆ ನಮಗೆ ಭಾಳಷ್ಟು ಪ್ರೋತ್ಸಾಹ ಕೊಟ್ಟಂಥ ನಾಯಕರು ಅಂದರೆ ಎಸ್ ಎಂ ಕೃಷ್ಣ ಅವರು. ಅವರಿಂದಲೇ ನಮಗೆ ರಾಜಕೀಯವಾಗಿ ಭಾಳಷ್ಟು ಅಂದರೆ ಐ ವಾಸ್ ವೆರಿ ಕ್ಲೋಸ್ ಟು ಹಿಮ್ ಆ್ಯಂಡ್ ಐ ಹ್ಯಾವ್ ಸೀನ್ ಹಿಮ್ ಆಲ್ಸೋ. ಅವರಿಂದ ಭಾಳಷ್ಟು ಕಲ್ತಿದ್ದೀನಿ ಎಸ್ ಎಂ ಕೃಷ್ಣ ಅವರಿಂದ. ಅವರ ನಡವಳಿಕೆ, ಅವರ ರೀತಿ ನೀತಿಗಳನ್ನು, ಅವ್ರು ಯಾವ ಥರ ಒಂದು ಏನೋ ಇದ್ದರೆ ಹೌ ಹಿ ವುಡ್ ಹ್ಯಾಂಡ್ಲ್ ಇಟ್, ಅವರು ಅದನ್ನು ಯಾವ ಥರ ತಗೊಂಡು ಇದು ಮಾಡೋರು ಅನ್ನೋದನ್ನು ಭಾಳ ಹತ್ರದಿಂದ ನೋಡಿದ್ದೀನಿ. ಹಾಗಾಗಿ ಸ್ವಲ್ಪ ನಾವು ಆ ಒಂದು ಪೇಷನ್ಸ್ ನನಗೆ ಅಲ್ಲಿಂದನೇ ಬಂತಾ ಅಂತ. ಅವರು ಕೂಡ ಯಾವತ್ತೂ ನಾವು ಎಸ್ ಎಂ ಕೃಷ್ಣ ಅವರು ಏನೋ ಒಂದು ಇದಾಗಿ ಮಾತಾಡೋದು ನೋಡಿದ್ದೀರ ನೀವು. ಸೊ ಅದೆಲ್ಲ ನಾವು ಅಲ್ಲಿಂದನೇ ಕಲ್ತಿದ್ದೀನ ಅಂತ ಅಂದರೆ ನೋಡಿ ಕಲ್ತಿರುವಂಥದ್ದು ನಾವು. ಅದನ್ನೆಲ್ಲ ಅವ್ರ ಹತ್ರ ಇದ್ಕೊಂಡು ಭಾಳಷ್ಟು ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೀವಿ, ಅವ್ರ ಜೊತೆಗೆ ಓಡಾಡಿದ್ದೀವಿ. ಸೊ ದಟ್ ಹಸ್ ಗಿವನ್ ಮಿ ಎ ಗುಡ್. ಈವನ್ ಟುಡೇ ಅವರು ಲಾಸ್ಟಲ್ಲಿ ಪಾಪ BJP ಅದು ಇದು ಆದರೂ ಐ ಆಲ್ವೇಸ್ ಓಪನ್ ಆಗಿ ಹೇಳಿದ್ದೀನಿ ಈಸ್ ಮೈ ಲೀಡರ್ ಅಂತ. ಹಾಗಾಗಿ ಅದೇ ಒಂದು ಸಂಬಂಧ DK ಶಿವಕುಮಾರ್ ಅವ್ರ ಜೊತೆಗೂ ನಮಗೆ ಜಾಸ್ತಿ. ಸೊ ಆ ಒಂದು ಇದರಲ್ಲಿ ಬಂದಾಗ ಸೊ ಇವನ್ ಸಿದ್ದರಾಮಯ್ಯ ಆಲ್ಸೋ ಇಸ್ ಎ ಗುಡ್ ಲೀಡರ್. ನಾನು ಭಾಳ ಹತ್ರ ಅವ್ರ ಜೊತೆಗೂ ಕೆಲಸ ಮಾಡಿದ್ದೀನಿ. ನನಗೆ ಅವ್ರ ಕಡೆಯಿಂದ ಅಂಥ ಸಪೋರ್ಟ್ ಯಾವತ್ತೂ ಸಿಕ್ಕಿಲ್ಲ. ಬಟ್ ಆದರೂ ಈಸ್ ನಾಟ್ ಎ ಬ್ಯಾಡ್ ಮ್ಯಾನ್, ಈಸ್ ಆಲ್ಸೋ ಎ ಗುಡ್ ಲೀಡರ್. ಬಟ್ ಕೆಲವು ಲೀಡರ್ಶಿಪ್ಪಲ್ಲಿ ಏನಂದರೆ ಲೀಡರ್ಶಿಪ್ಪನ್ನು ನಾವು ನೋಡಬೇಕಾಗಿರೋದು ಅವ್ರು ಯಾವ ಥರ ಸಮಾಜಕ್ಕೆ ಜನರಿಗೆ ಏನು ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ. ಸೊ ಅದನ್ನು ತೊಗೋಬೇಕು ನಾವು ಕೇವಲ ಬರೀ ಅಧಿಕಾರದಲ್ಲಿ ಇದ್ದರೂ ಅಧಿಕಾರ ದಟ್ ಈಸ್ ಅಕಾರ್ಡಿಂಗ್ ಟು ಮೀ ಸೆಕೆಂಡ್ರಿ. ಪ್ರೈಮರಿ ಏನು ಉದ್ದೇಶ ಏನು ಅನ್ನೋದು ಪ್ರೈಮರಿ ಆಗಬೇಕು. ಅಚೀವ್ಮೆಂಟ್ ಈಸ್ ಸೆಕೆಂಡ್ರಿ. ಆ್ಯಕ್ಚುಲಿ ನಾವು ಮಾಡೋಕ್ಕೆ ಅಚೀವ್ ಆಯ್ತಾ ಅನ್ನೋದು ಆಮೇಲೆ ನಾವು ದೊಡ್ಡ ಲೀಡ್ರ್ ಆದ್ರ ಅಂತ. ಬಟ್ ವಾಟ್ ವಾಸ್ ದ ಏಮ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಗುರಿ ಏನಿತ್ತು, ಸಮಾಜವನ್ನು ಹೇಗೆ ಕಟ್ಟಬೇಕು ಅಂತಿದ್ರು. ಯಾಕೆಂದರೆ ಸಮಾಜ ಕಟ್ತೇ ಹೋದರೆ ರಾಜಕಾರಣಿ ಯಾಕೆ ಬೇಕು ಅಲ್ವಾ? ಅಧಿಕಾರ ಅನ್ನೋದು ಯಾವುದಕ್ಕೋಸ್ಕರ? ಒಂದೊಳ್ಳೆ ಸಮಾಜ ಕಟ್ಟಲಿಕ್ಕೆ, ಎಲ್ಲರನ್ನೂ ಜೊತೆ ಕೂಡಿ ತಗೊಂಡು ಹೋಗುವಂಥದ್ದು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂಥದ್ದು. ಈ ಭಾವನೆ ಇಲ್ಲದೆ ಇರೋರು ರಾಜಕೀಯದಲ್ಲಿ ಬರಲೇಬಾರ್ದು ನನ್ನ ಪ್ರಕಾರ. ನಿಜ. ನಿಮಗೆ ಫಸ್ಟ್ ಟಿಕೆಟ್ ಕೊಡ್ತಿದ್ದು? ಟಿಕೆಟ್ಟು ಕೊಟ್ಟಿದ್ದು ನಾನು ಫಸ್ಟು ಉಳ್ಳಾಳದಿಂದ ಟಿಕೆಟ್ ಕೇಳಿದ್ದೆ, ಮಂಗಳೂರು. ನನ್ನ ಎಲೆಕ್ಷನ್ ಟೈಮಲ್ಲ? ಅಲ್ಲ ಜನರಲ್ ಎಲೆಕ್ಷನ್ಗೇನೆ. ಓಕೆ. ಆಗ ನನಗೆ ನನ್ನ ಹೆಸರೇ ಸಿಂಗಲ್ ನೇಮ್ ಹೋಗಿತ್ತು. ಓಕೆ. ಅದನ್ನು ನಮ್ಮ ಆಸ್ಕರ್ ಫರ್ನಾಂಡಿಸ್ ಅವರು ಅದನ್ನು ತೆಗೆದು UT ಫರೀದ್ ಅವ್ರಿಗೆ ಕೊಟ್ಟರು. ಆ ಟರ್ಮ್ UT ಫರೀದ್ ಅವರು ಎಲೆಕ್ಷನ್ ನಿಲ್ತಾರಲ್ಲಿ ನಾನು ಹೋಗಿ ಅವ್ರ ನಾಮಿನೇಷನ್ಗೆ ಅವ್ರ ಜೊತೆಯಲ್ಲಿ 2004 2000 ಅಲ್ಲ 99
2008 ನಂದು ಶಾಂತಿನಗರ್ ಫಸ್ಟ್ ಎಲೆಕ್ಷನ್. ಅದಕ್ಕಿಂತ ಮೊದಲು ಒಂದು ಶಿವಾಜಿನಗರ್ ಎಲೆಕ್ಷನ್ನು ಸೋತಿದ್ದೆ ನಾನು. ಹೌದು 2004. ಅದಕ್ಕಿಂತ ಮೊದಲು 99 ಎಲೆಕ್ಷನ್. ಸೊ ಅದಾದಮೇಲೆ 99ಅಲ್ಲಿ ಮೇಡಮ್ಮು ಬೆಲ್ಲಾರಿಯಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ. ಸೊ ಗುಲಾಮ್ ನಬಿ ಅವರು ನಮ್ಮನ್ನು ಬೆಲ್ಲಾರಿಗೆ ಕರ್ಕೊಂಡು ಹೋಗ್ತಾರೆ, ಇನ್ನು ಬಾ ಮುಂದೆ ಮಾಡೋಣ ಅಂತೇಳಿ. ಸೊ ದಟ್ ವಾಸ್ ಮೈ ಫಸ್ಟ್ ಎಲೆಕ್ಷನ್ ಟಿಕೆಟ್ಟು. ಅದು ನನಗೆ ಮಿಸ್ ಆಗುತ್ತೆ. ಇಲ್ಲದೆ ಹೋಗಿದ್ರೆ ಇವತ್ತು ನಾನು ಅಲ್ಲಿಂದ ಶಾಸಕನಾಗಿರ್ತಾ ಇದ್ನೇನೋ. ಬಟ್ ಐ ಆಮ್ ಹ್ಯಾಪಿ ದಟ್ ನಾನು ಶಾಂತಿನಗರಿಂದ ಶಾಸಕನಾಗಿರೋದು ನನಗೆ ಭಾಳಷ್ಟು ಸಂತೋಷ. ಭಾಳಷ್ಟು ಉಳ್ಳಾಳದಲ್ಲಿ ಕೇಳಿದ್ರಿ? ಹಾಂ, ಉಳ್ಳಾಳದಲ್ಲಿ ಕೇಳಿದ್ದೇನೆ. ಅಂದರೆ ನಮ್ಮೂರು ಆ ಕಡೆ ಅದೇ ಅಲ್ಲಿ ಬಾರ್ಡ್ರು ಸೌತ್ ಕೆನರಾ ಇತ್ತಲ್ವಾ, ಸೊ ಅಲ್ಲೇ ಹತ್ರ ಆಗ್ತದೆ ಊರು ಜನ ಎಲ್ಲ ಒಂದು ಅಂತೇಳಿ ಅಲ್ಲಿ ಕೇಳಿದ್ದೆ. ಅದು ಮಿಸ್ ಆಯಿತು. ಆಮೇಲೆ ಶಿವಾಜಿನಗರಲ್ಲಿ ಸಿಕ್ತು ನನಗೆ. ಹೌದು 2004ರಲ್ಲಿ. 4ರಲ್ಲಿ ಶಿವಾಜಿನಗರ ನಾನು ಸೋತೆ. ಮತ್ತೆ ಶಾಂತಿನಗರಕ್ಕೆ ಬಂದೆ ನಾನು. ಈ ಲಿಮಿಟೇಷನ್ ಆದಮೇಲೆ ಶಾಂತಿನಗರಕ್ಕೆ ಬಂದೆ. ಶಾಂತಿನಗರಲ್ಲೂ ಕ್ಯಾಸ್ಟ್ ಕಮ್ಯುನಿಟಿ ಇಲ್ಲ. ನಾನು ಶಾಂತಿನಗರದಲ್ಲೇ ಮನೆ ವಾಸ ಎಲ್ಲ ಇದ್ದಿದ್ದು ಅಲ್ಲೇ. ಅದೇ ಕೊಡಿ ನಾನು ಇಲ್ಲೇ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ. ಅವಾಗ ಅದು ನಾನು ಬಿಫೋರ್ ದಟ್ ಇಟ್ ವಾಸ್ ಅ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. ಹೌದು. ಅದು ಮುನ್ಸಾಮಿ ಅಂತ SC ಶಾಸಕರಿದ್ದರು, ಅದು ರಿಸರ್ವ್ ಇತ್ತು ಕಾನ್ಸ್ಟಿಟ್ಯೂನ್ಸಿ. ರಘು ಅವರು ಇದ್ದರು. ಅದೇ ನಾನು ಆಗಕ್ಕೆ ಮೊದಲು ರಘು ಆಗಿದ್ದರು. ಅದಾದಮೇಲೆ ಡಿಲಿಮಿಟೇಷನಲ್ಲಿ ಚೇಂಜ್ ಆಗಿ ಜನರಲ್ ಆಯ್ತು ಅದು. ಹೌದು. ಸೊ ಅದಾದಮೇಲೆ ಅಲ್ಲಿಗೆ ಬಂದೆ. ಬಟ್ ನೀವು ಫಸ್ಟ್ ಟೈಮ್ ಎಲೆಕ್ಷನ್ ನಿಂತಾಗ ಹ್ಯಾರಿಸ್ ಅಂದರೆ ಇವರು ಇದು ಮುಸ್ಲಿಮ ಕ್ರಿಶ್ಚಿಯನ್ ಅಂತ ತಿಳ್ಕೊಂಡು ಚರ್ಚೆ ಆಗ್ತಿತ್ತಂತೆ. ಯಾವುದದು ಆ ಥರದ ಹೆಸರು ಮೇಲೆ ಅದನ್ನು ಕೇಳ್ತಿದ್ವಿ. ಅಲ್ಲ, ಹೆಸರು ಮೇಲೆ ಮುಸ್ಲಿಮ ಕ್ರಿಶ್ಚಿಯನ, ಹರಿ ಅನ್ನೋರು, ಕೆಲವರು ಹ್ಯಾರಿಸ್ ಅನ್ನೋರು, ಕೆಲವರು ಹರೀಶ್ ಅನ್ನೋರು. ಸೊ ಇಟ್ ವಾಸ್ ಓಕೆ. ಸಿ, ನೇಮ್ ಈಸ್ ನಾಟ್. ಸೊ ಅಟ್ಲೀಸ್ಟ್ ನಾನು ಒಬ್ಬ ಒಳ್ಳೆ ಮನುಷ್ಯನಾಗುವಂಥ ಒಂದು ಪ್ರಯತ್ನ ಆಗಿದೆ ಅನ್ನೋದಾದರೂ ಆಯ್ತಲ್ಲ. ಜಾತಿ ಮೇಲೆ ನನ್ನನ್ನು ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ ಅನ್ನೋದಾಯ್ತಲ್ಲ. ಸೊ ಕನ್ಫ್ಯೂಷನ್ ಇತ್ತು ಅಂತಾರೆ. ಕನ್ಫ್ಯೂಷನ್ ಅಂದರೆ ಕೆಲವರು ಮಾತಾಡುವಾಗಲೇ ಅವ್ರು ಯಾವ ಜಾತಿ ಅಂತ ಗೊತ್ತಾಗ್ಬಿಡುತ್ತೆ. ಹೌದು ಅಲ್ವಾ? ಹೌದು. ಸೊ ನಮಗೆ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿರೋ ಪಾಠ, ಒಳ್ಳೆ ಮನುಷ್ಯನಾಗಿ ಬೆಳಿ, ಒಳ್ಳೆಯವನಾಗಿ ಬಾ ಅಂತ. ಸೊ ಹಾಗೆ ನಮ್ಮ ಸಂಸ್ಕೃತಿನೂ ಆ ಥರನೇ ಇತ್ತು. ನಾವೆಲ್ಲರ ಜೊತೆ ಬೆರೆತ್ಕೊಂಡು ಬಂದಿರುವಂಥದ್ದು. ಸೊ ಅದು ನಮ್ಮ ಜೊತೆಯಲ್ಲಿ ಅದು ಹಾಗೆ ಬರುತ್ತೆ ನಮಗೆ. ನಾವು ಯಾವ ರೀತಿಯಲ್ಲಿ ಹೇಳ್ತಾರಲ್ಲ, ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಫ್ಲಾಕ್ ಟುಗೆದರ್ ಅಂತ. ಸೊ ಆ ಥರ ನಮ್ಮ ಸಂಸ್ಕೃತಿ, ನಾವು ಯಾವ ಥರ ಇರ್ತೀವಿ, ನಮಗೆ ನನ್ನ ಫ್ರೆಂಡ್ಸು ಸರ್ಕಲೆಲ್ಲ ಆಲ್ ಕಮ್ಯುನಿಟಿ, ಕ್ಲೋಸ್ ಫ್ರೆಂಡ್ಸ್ ಎಲ್ಲ ನನ್ನ ಕಮ್ಯುನಿಟಿಯವರಲ್ಲ. ಯಾಕಂದರೆ ಚೈಲ್ಡ್ಹುಡ್ ಡೇಸಿಂದ ಆ ಥರ ಬಂದಿದ್ದೀವಿ ನಾವು, ಚಿಕ್ಕ ವಯಸ್ಸಿಂದ. ಸೊ ಅದೆಲ್ಲನೂ ನಮ್ಮ ಮೇಲೆ ಇನ್ಫ್ಲುಯೆನ್ಸ್ ಆಗುತ್ತಲ್ವಾ. 2009ರಿಂದ 2016-17 ತನಕನೂ ಕೂಡ ಬಹುಶಃ ತಾವು ಸ್ವಲ್ಪ ಸಿದ್ದರಾಮಯ್ಯವ್ರಿಗೆ ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗಿ ಕೂಡ ಓಡಾಡ್ತಾ ಇದ್ದಿದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ ರಾಜಕೀಯದಲ್ಲಿ. ತುಂಬ ಅವ್ರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಕೂಡ ಭಾಳ ಅವ್ರನ್ನ ಸಮರ್ಥನೆ, ಅಪೋಸಿಷನ್ ಲೀಡರ್ ಇರುವಾಗಲೂ ಅವ್ರ ಜೊತೆಯಲ್ಲೇ ಭಾಳಷ್ಟು ಕೆಲಸ ಮಾಡಿದ್ವಿ. ಅವತ್ತು ಕಾಂಗ್ರೆಸ್ ಪಾರ್ಟಿ ಜೊತೆಲ್ಲ ಅವ್ರ ಜೊತೆಯಲ್ಲೇ ಮಾಡಿದ್ವಿ. ಅದನ್ನೇ ನಾನು ಹೇಳಿದೆ. 2009ರಿಂದ ಅಂತ ಹೇಳಿದ್ರೆ ಅವ್ರು ಅವಾಗ ವಿರೋಧ ಪಕ್ಷದ ನಾಯಕ. ಮುಂದೆ 2013ರಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದರ ನಂತರ ನಿಮ್ಮನ್ನ BMTC ಅಧ್ಯಕ್ಷ ಕೂಡ ಮಾಡ್ತಾರೆ. ಈ ಅವಧಿಗಳಲ್ಲೆಲ್ಲ ಭಾಳ ಹತ್ರದಲ್ಲೇ ಅವ್ರ ಜೊತೆಗೆ ಇದ್ರಿ. ನಂತರ ಯಾಕೆ ಸ್ವಲ್ಪ ದೂರ ಗ್ಯಾಪ್ ಯಾಕೆ ಬಿಲ್ಡ್ ಆದಂಗೆ ಆಯ್ತಾ, ಅಥವಾ ನೀವು ನಿಮ್ಮ ಪಕ್ಷದ ಒಳಗಡೆ ಹೊಸ ನಾಯಕನನ್ನ ನೀವು ನಾಯಕತ್ವವನ್ನು ನೀವು ಒಪ್ಕೊಂಡ್ರೆ? ಆ ಥರ ಏನಿಲ್ಲ. ನಾವು ಈಗ ನೋಡಿ, ಲೀಡ್ರು ಅವ್ರವ್ರ ಕಷ್ಟ ಇರ್ಬೋದು, ನಮ್ಗೆ ಅವಕಾಶ ಕೊಟ್ಟಿಲ್ಲ ಅವರು. ಆವಾಗ ಒಂದು ಸರಿ ಯಾರೋ, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಇನ್ಯಾರಿಗೋ ಒಬ್ರಿಗೆ ಕೊಟ್ಟರು, ಅದಾದಮೇಲೆ ಇನ್ನೊಬ್ರಿಗೆ ಕೊಟ್ಟರು. ಅವರು ಆ ಕಡೆಯಿಂದ JDS ಪಾರ್ಟಿಯಿಂದ ಬಂದವ್ರಿಗೆ ಕೊಡ್ತೀವಿ, ಕಾಂಗ್ರೆಸ್ ಅವ್ರಿಗಿಲ್ಲ ಅನ್ನೋ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಯಿತು. ಮೇ ಬಿ ದಟ್ ಈಸ್ ನಾಟ್ ರೈಟ್. ಅದೇನೋ ಸರಿ ಅನ್ನೋ ತಪ್ಪೋ. 18ರಲ್ಲಿ ನಿಮಗೆ ಮಂತ್ರಿ ಆಗೋದಕ್ಕೆ, ಈಗ ಮಂತ್ರಿ ಮಾಡೋದಿದ್ರೆ ಕಾಂಗ್ರೆಸ್ನಿಂದಲೇ ಒಬ್ಬರನ್ನ ಮಂತ್ರಿ ಮಾಡುವಾಗ, ಮುಸ್ಲಿಂ ನಾಯಕರೊಬ್ಬರನ್ನ ಮಂತ್ರಿ ಮಾಡುವಾಗ ನೀವು ಕೂಡ ಅದರಲ್ಲಿ ಆಯ್ಕೆ ಆಗಿದ್ರಿ. ಒಬ್ಬ ಆಯ್ಕೆ ಆಗಬಹುದಾಗಿತ್ತು, ನಿಮ್ಮನ್ನು ಕೂಡ ಆಯ್ಕೆ ಮಾಡ್ಕೊಳ್ಬಹುದಾಗಿತ್ತು. ಅಲ್ಲಿ ಬೇರೆ ಬೇರೆ ನಾಯಕರುಗಳು ಕೂಡ ಇದ್ರು. ಸಿದ್ದರಾಮಯ್ಯನವ್ರು ನನಗೆ ಸಪೋರ್ಟ್ ಮಾಡಿಲ್ಲ ಮಂತ್ರಿ ಆಗಲಿಕ್ಕೆ. ಲಾಸ್ಟ್ ಟೈಮ್ ಕೂಡ DK ಶಿವಕುಮಾರ್ ಅವರು ಭಾಳಷ್ಟು ಹೋರಾಟ ಮಾಡಿದ್ರು ನನಗೆ ಮಂತ್ರಿ ಮಾಡಲಿಕ್ಕೆ. ಈ ಸರಿನೂ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ಬಟ್ ಮೇ ಬಿ ಡಿಫ್ರೆಂಟ್ ಪೊಲಿಟಿಕಲ್ ಈಕ್ವೇಷನ್ಸ್. ಒಂದು ಮಾತು ಹೇಳ್ತೀನಿ, ನನಗೆ ಮಂತ್ರಿ ಕೊಡದೆ ಇರೋದ್ರಿಂದ ನನ್ನ ಪಕ್ಷಕ್ಕೆ, ನಮ್ಮ ರಾಜ್ಯಕ್ಕೆ ನಷ್ಟ. ನನಗೆ ಆಗೋ ನಷ್ಟಕ್ಕಿಂತ ಜಾಸ್ತಿ ನಷ್ಟ ನನ್ನ ಪಕ್ಷಕ್ಕೆ ಮತ್ತು ಈ ರಾಜ್ಯಕ್ಕೆ, ಈ ರಾಜ್ಯದ ಜನರಿಗೆ. ಯಾಕೆಂದರೆ ನನಗೆ ಅವಕಾಶ ಕೊಟ್ಟಿದ್ದರೆ ನಾನು ಆ ಒಂದು ಬದಲಾವಣೆಯನ್ನು ತರ್ತಾಯಿದ್ದೆ. ನಿಮ್ಗೆ ಈಗಾಗಲೇ ನಾನು ಮಾಡೋ ಕೆಲಸ ನಿಮ್ಮ ಮುಂದೆ ಇದೆ.
ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಸೊ ಒಂದೊಂದು ಸರಿ ಏನಾಗುತ್ತೆ ಅಂದರೆ ನಾವು ಅದ್ರ ಹಿಂದೆ, ನಾನು ಅಧಿಕಾರದ ಹಿಂದೆ ಓಡೋಕ್ಕೆ ನಾನು ಇಷ್ಟಪಡಲ್ಲ. ನಾನು ಮಂತ್ರಿ ಮಾಡಿ ಅಂತ ನಾನು ಡೆಲ್ಲಿಗೆ ಹೋಗೋದು, ಅಲ್ಲಿ ಹೋಗೋದು, ಎಲ್ಲೂ ಹೋಗಲಿಲ್ಲ. ನಾನು ಕೆಲಸ ಮಾಡ್ತಾಯಿದ್ದೀನಿ, ಅದನ್ನು ನೋಡಿ ಗುರುತಿಸ್ಬೇಕಾಗಿರೋದು ಯಾರ ಕರ್ತವ್ಯ? ನಾಯಕತ್ವ ನೋಡಬೇಕಲ್ಲ, ವಿಷನ್ ಇರಬೇಕು ಲೀಡರ್ಶಿಪ್ಪಿಗೆ. ಅವ್ರು ನೋಡಬೇಕು ಯಾರಿಂದ ಒಳ್ಳೇದಾಗಬಹುದು ಅನ್ನೋದನ್ನು ನೋಡಬೇಕು. ಯಾರಿಂದ ಪಕ್ಷಕ್ಕೆ, ಈಗ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಿದ್ರೆ ಪಕ್ಷ ಬಲ ಆಗ್ತದೆ. ಇದು ಮಾಡಲಿಕ್ಕೆ ಯಾರು ಒಳ್ಳೆಯದು ಅನ್ನೋದನ್ನು ನೋಡಬೇಕಾಗ್ತದೆ. ಸೊ ಎಲ್ಲ ಬೇಕಾದಷ್ಟು ಇದಿದೆ ಅವ್ರಿಗೆ. ಈಗ ಎಲ್ಲ ಎನ್ಲೈಟ್ಮೆಂಟ್ ಆಗಿದೆ ಪಕ್ಷದಲ್ಲಿ. ಪಕ್ಷಕ್ಕೆ ಕೆಲಸ ಮಾಡದೇ ಇರೋರು ಯಾರು, ಮಾಡಿದವ್ರು ಯಾರು, ವಿರೋಧ ಮಾಡಿದವ್ರು ಯಾವುದು ಎಲ್ಲ ಗೊತ್ತಿದೆ ಅಲ್ವಾ. ಸೊ ನಾವು ಅದನ್ನು ಜಾಸ್ತಿ ಹೇಳೋದ್ರಿಂದ ಏನಾಗ್ತದೆ, ಸುಮ್ಮನೆ ನಾವು ಯಾರ ಮೇಲೋ ಮಾತಾಡ್ದಂಗೆ ಆಗುತ್ತೆ. ಸೊ ನಾನು ಯಾವತ್ತೂ ಅಧಿಕಾರಕ್ಕೆ ಅಂತ ಅಧಿಕಾರದ ಹಿಂದೆ ಹೋಗಿಲ್ಲ. ನಾನು ಕೆಲಸ ಮಾಡಿದ್ದೀನಿ. ನಾನು ಇವತ್ತೂ ಹೇಳ್ತಾ ಇದ್ದೀನಿ, ನನಗೆ ಕೊಟ್ಟಿದ್ದರೆ ನನ್ನ ಪಕ್ಷಕ್ಕೆ, ನಮ್ಮ ರಾಜ್ಯಕ್ಕೆ, ರಾಜ್ಯದ ಜನರಿಗೆ ಒಳ್ಳೆಯದಾಗ್ತಾಯಿತ್ತು. ಅದು ಇವ್ರು ತಪ್ಪಿಸಿದ್ರು. ಅದೇ ನಮಗೆ ನೋವು. ನನಗೆ ಕೊಡದೇ ಇರೋ ನೋವಲ್ಲ, ನನ್ನಿಂದ ಈ ರಾಜ್ಯಕ್ಕೆ ಒಂದಷ್ಟು ಒಳ್ಳೆ ಕೆಲಸ ಆಗ್ತಾಯಿತ್ತು. ಆದರೆ ಹ್ಯಾರಿಸ್ ಅವರ ವಿಚಾರಕ್ಕೆ ಬಂದಾಗ ಒಂದು ಅಂದರೆ ರಾಜಕೀಯವಾಗಿಯೂ ಕೂಡ ಹ್ಯಾರಿಸ್ ಅವರು ವರ್ಕರ್ ಎಲ್ಲ ನಿಜ. ಆದರೆ ಈಗ ಅಂತಿಮವಾಗಿ ಆಯ್ಕೆಯನ್ನು ಮಾಡಿದಾಗ ಆಯಾ ಸಮುದಾಯಗಳಲ್ಲಿ ಅವರು ಹೇಗೆ ಅವರು ಮತಗಳನ್ನು ತಮ್ಮ ಪಕ್ಷದ ಕಡೆ ತೆಗೆದುಕೊಂಡು ಬರಬಲ್ಲರು ಅನ್ನುವಂಥದ್ದು ಕೂಡ ಒಂದು ಕಾರಣ ಆಗಿರುತ್ತೆ. ಹ್ಯಾರಿಸ್ ಅವರು ಆ ವಿಚಾರದಲ್ಲಿ ಮುಸ್ಲಿಂ ಸಮುದಾಯವನ್ನು ತನ್ನ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಯಾವತ್ತೂ ಮಾಡಲೇ ಇಲ್ಲ ಅಂತೇಳಿ. ಅಂದರೆ ಆ ಗುರುಗಳನ್ನು ಸೇರಿಸ್ಕೊಳ್ಳೋದಾಗಲಿ, ಸಮುದಾಯದವ್ರನ್ನ ಸೇರಿಸ್ಕೊಳ್ಳೋದಾಗಲಿ, ಉಳಿದ ನಾಯಕರುಗಳ ಜೊತೆ ಕಂಪೇರ್ ಮಾಡಿದಾಗ ಹ್ಯಾರಿಸ್ ಅವರು ಆ ಕೆಲಸವನ್ನು ಜಾಸ್ತಿ ಮಾಡೋಕ್ಕೆ ಹೋಗಲೇ ಇಲ್ಲ ಅಂತ ಹೇಳಿ. ನಾನು ಹೇಳಿದ್ನಲ್ಲ, ಜಾತಿ ಕಟ್ಟೋ ಕೆಲಸನೇ ನಾವು ಮಾಡಿ ಸರಿ, ಅದೇ ಆಗೋಗ್ತಾ ಇದೆ ಇವತ್ತು. ನಾವು ಮಾಡಬೇಕಾಗಿರೋದು ಇಡೀ ಭಾರತೀಯರನ್ನ ಜೊತೆಗೂಡಿಸುವಂಥ ಕೆಲಸ, ಕನ್ನಡಿಗರನ್ನ ಜೊತೆಗೂಡಿಸುವಂಥ ಕೆಲಸ, ಎಲ್ಲ ಜಾತಿ ಧರ್ಮಗಳನ್ನ ಜೊತೆಗೂಡಿಸುವಂಥ ಕೆಲಸ, ಮಾನವೀಯತೆಯನ್ನು ಎತ್ತಿಡಿಯುವಂಥ ಕೆಲಸ ಮಾಡಬೇಕು. ಕುವೆಂಪು ಅವರು ವಿಶ್ವಮಾನವ ಸಂದೇಶ ಈ ಭೂಮಿಯಿಂದ ಕೊಡ್ತಾರೆ, ಈ ಕನ್ನಡ ಭೂಮಿಯಿಂದ ಕೊಡ್ತಾರೆ. ಅದನ್ನು ಎತ್ತಿಡಿಯುವಂಥ ಕೆಲಸ ನಾವು ಮಾಡಬೇಕಾ, ನಾವು ಜಾತಿನ ಕಟ್ಟುವಂಥ ಕೆಲಸ ಮಾಡಬೇಕಾ? ನೀವು ಯೋಚನೆ ಮಾಡಿ. ಜಾತಿ ಬೇಕು, ಅವನವನ ವಿಶ್ವಾಸ, ಅವನವನ ನಂಬಿಕೆ ಅವನವನ್ನ ಕಾಪಾಡುತ್ತೆ. ನೀವು ನನಗೆ ಗೊತ್ತೇ ಇಲ್ಲ ನೀವು ಯಾವ ಜಾತಿಗೆ ಸೇರಿರೋ. ಹರಿಪ್ರಸಾದ್ ಇಷ್ಟು ವರ್ಷದಿಂದ ಗೊತ್ತಾ, ಐ ಡೋಂಟ್ ನೋ ವಿಚ್ ರಿಲಿಜನ್ ಯು ಫಾಲೋ. ನಿಮಗೂ ನನ್ನ ಬಗ್ಗೆ ಓಕೆ, ಈ ರಾಜಕೀಯ ಇರೋದ್ರಿಂದ ಮುಸ್ಲಿಮು ಅನ್ನೋದು ಗೊತ್ತೇ, ಬಿಟ್ಟರೆ ಯಾವ ರಿಲಿಜನ್ ಫಾಲೋ ಮಾಡ್ತೀನಿ ನಿಮಗೂ ಗೊತ್ತಿಲ್ಲ ಅಲ್ವಾ. ಸೊ ರಿಲಿಜನ್ ಈಸ್ ಪರ್ಸ್ನಲ್, ಇಟ್ಸ್ ಎ ಪರ್ಸ್ನಲ್. ನೀವು ಯಾವುದೋ ನಿಮ್ಗಿಷ್ಟ ಇರೋ ದೇವ್ರಿಗೆ ಹತ್ರ ಪ್ರಾರ್ಥನೆ ಮಾಡ್ತೀರ, ನನಗಿಷ್ಟ ಇರೋ ದೇವ್ರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ. ಅದನ್ನೆಲ್ಲ ಕಟ್ಕೊಂಡು ರಾಜಕೀಯ ಮಾಡೋದಕ್ಕಿಂತ ಈ ದೇಶದ ಸಂವಿಧಾನ ಯಾವ ಅಡಿಯಲ್ಲಿ ಬಂದಿದೆ ಅದನ್ನು ಕಟ್ಕೊಂಡು ರಾಜಕೀಯ ಮಾಡಿ, ಎಲ್ಲರನ್ನ ಜೊತೆಗೆ ತೊಗೊಂಡೋಗಿ, ಎಲ್ಲ ಧರ್ಮದವ್ರನ್ನ ಸೇರಿಸ್ಕೊಳ್ಳಿ. ನೀವು ಯಾಕೆ ಈ ಧರ್ಮ ಆ ಧರ್ಮ ಅಂತ ಮಾಡ್ತೀರಾ ಅಲ್ವಾ. ನಾವು ಸಂವಿಧಾನದ ಅಡಿಯಲ್ಲಿ ಎಲ್ಲರನ್ನ ತೊಗೊಂಡು ಹೋಗೋಣ. ಸೊ ನನ್ನ ನಂಬಿಕೆ ಏನಂದರೆ, ನನ್ನ ಸಮುದಾಯದವ್ರು ನನ್ನ ಹತ್ರ ಬರ್ತಾರೆ, ನಮ್ಮ ಸಮುದಾಯದ ಗುರುಗಳು ನನ್ನ ಹತ್ರ ಬರ್ತಾರೆ, ಅವ್ರು ಕೆಲಸ ಮಾಡಿಕೊಡ್ತೀನಿ. ಬೇರೆ ಸಮುದಾಯದವರು ಬರ್ತಾರೆ, ಅವ್ರಿಗೂ ಕೆಲಸ ಮಾಡಿಕೊಡ್ತೀವಿ. ಬೇರೆ ಸಮುದಾಯದ ಗುರುಗಳು ಬರ್ತಾರೆ, ಅವ್ರದ್ದು ಕೆಲಸ ಮಾಡ್ತೀವಿ. ಯಾರಿಗೂ ನಾನು ಇಲ್ಲ ಅಂತ ಹೇಳಲ್ಲ. ದಟ್ ಇಸ್ ನನ್ನ ಪ್ರಿನ್ಸಿಪಲ್. ಅದು ನಮಗೇನೆಂದರೆ ಮಾನವೀಯತೆಯನ್ನು ಎತ್ತಿಡಿಯುವಂಥವ್ರು ಆಗಬೇಕು ನಾವು. ನಾನೊಂದು ವರ್ಷಕ್ಕೆ 1-2 ಸರಿ ನಮ್ಮ ಕ್ಷೇತ್ರದಲ್ಲೇ ಮಾನವತಾ ಹಬ್ಬ ಅಂಥೇಳಿ ಕಾರ್ಯಕ್ರಮ ಮಾಡ್ತೀನಿ. ಒಂದು ಜನವರಿಯಲ್ಲಿ, ಒಂದು ಜುಲೈಯಲ್ಲಿ, ಒಂದು 15 ದಿವಸ ನಡೀತದೆ ಕ್ಯಾಂಪು, ಅದು ಇದು. ಇಟ್ಸ್ ಇನ್ ದ ನೇಮ್ ಆಫ್ ಹ್ಯುಮ್ಯಾನಿಟಿ, ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ. ಸೊ ಎಲ್ಲರೂ ಬರ್ತಾರೆ, ಎಲ್ಲ ಧರ್ಮದ ಗುರುಗಳು ಬರ್ತಾರೆ. ನಮ್ಮ ಕರ್ತವ್ಯ ಏನು? ಒಳ್ಳೆ ಮನುಷ್ಯನಾಗಿ ಎಲ್ಲರನ್ನ ಜೊತೆಗೆ ತೊಗೊಂಡು ಹೋಗುವಂಥ ಕರ್ತವ್ಯ ಆಗಬೇಕು. ಈಗ ನನ್ನ ಕ್ಷೇತ್ರದಲ್ಲಿ ನನ್ನ ಸಮುದಾಯದವ್ರು ಜಾಸ್ತಿ ವೋಟರ್ ಇಲ್ಲ, ನನಗೆಲ್ಲರೂ ವೋಟ್ ಹಾಕಿ ಗೆಲ್ಲಿಸ್ತಾರೆ. ಆ್ಯಂಡ್ ಐ ಪ್ರಾಕ್ಟೀಸ್ ದ್ಯಾಟ್ ಆ್ಯಂಡ್ ಐ ಲೀವ್ ಅಪಾನ್ ಟು ದ್ಯಾಟ್. ಸೊ ಅದರ ಅರ್ಥ ಏನು? ನಮ್ಮ ಸಮುದಾಯಕ್ಕೆ ನಾವು ಕೆಲಸ ಮಾಡಲ್ಲ ಅಂತಲ್ಲ, ಅವ್ರು ಬಂದರೆ ಅವ್ರಿಗೂ ಕೆಲಸ ಮಾಡ್ತೀವಿ. ಅದನ್ನೇ ಎತ್ತಿಡ್ಕೊಂಡು ಓಡಾಡುವಂಥ ಕೆಲಸ ಏನಿಲ್ವಲ್ಲ. ರಾಜಕೀಯ ಅನ್ನೋದು ಏನು? ದೇಶ ಕಟ್ಟೋಕ್ಕೆ, ರಾಜ್ಯ ಕಟ್ಟುವಂಥ ಕೆಲಸ ಮಾಡಬೇಕಲ್ವ. ನಾವಿವತ್ತು ಭಾಳ ನಮ್ಮ ನಾಯಕತ್ವ ತುಂಬ ಒಡೆದು ಕೆಲಸ ಮಾಡುವಂಥದ್ದನ್ನು ನೋಡ್ತೀವಿ. ಅದನ್ನು ನಾನು ಒಪ್ಪೋದಿಲ್ಲ. ವಿ ಶುಡಂಟ್ ಡೂ ದ್ಯಾಟ್. ವಿ ಶುಡ್ ಬಿ ಮೋರ್ ಓಪನ್ ಹಾರ್ಟೆಡ್. ಎಲ್ಲರನ್ನ ಜೊತೆಗೆ ತೊಗೊಂಡು ಹೋಗುವಂಥ ಮನಸ್ಸಿರುವಂಥವ್ರು ಬೇಕು ನಮ್ಗೆ.